ಹೆಲೋ ಗೈಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನು ಮಾಡಬೇಕಂತ ಅಂದ್ಬಿಟ್ಟು ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ನೀವು ಏನೇನು ಕ್ಯಾಲೋರೀಸ್ ತಿಂತಾಯಿದ್ದೀರಲ್ವ, ಇವಾಗ ಎಕ್ಸಾಂಪಲಾಗಿ 2000 ಕ್ಯಾಲೋರೀಸ್ ಅಂದ್ಕೊಳ್ಳಿ ಅಥವಾ 2500 ಕ್ಯಾಲೋರೀಸ್ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಡಿಫಿಸಿಟ್ ಅಂದರೆ ಅದನ್ನು ಕಟ್ ಮಾಡೋದು. ಇವಾಗ ಎಕ್ಸಾಂಪಲಾಗಿ ನೀವು 2500 ಕ್ಯಾಲೋರೀಸ್ ತಿಂತಾಯಿದ್ದೀರಿ ಅಂತಂದರೆ ಅದರಲ್ಲಿ 500 ಅಥವಾ 700 ಕ್ಯಾಲೋರೀಸ್ನ ಡೆಫಿಸಿಟ್ ಅಂದರೆ ಕಟ್ ಮಾಡೋದು. ನೀವು 2700 ಅಥವಾ 800 ಕ್ಯಾಲೋರೀಸ್ ತಿನ್ನೋದು. ಅಷ್ಟು ತಿಂದರೆ ನಿಮ್ಮ ವೇಟ್ ಏನಿದೆ ಗೊತ್ತಾ, ನಿಮ್ಮ ವೇಟ್ ಅನ್ನೋದು ಲಾಸ್ ಆಗುತ್ತೆ. ಓಕೆನಾ, ವೇಟ್ ಇಳಿಯುತ್ತೆ. ನೀವು ಸೈಕಲಿಂಗ್ ಮಾಡೋದಾಗಿರಲಿ, ಥ್ರೆಡ್ಮಿಲ್ಲು ಓಡೋದಾಗಿರಲಿ, ಅಥವಾ ಔಟ್ಸೈಡ್ ರನ್ನಿಂಗ್ ಮಾಡೋದಾಗಿರಲಿ, ಅಥವಾ ವಾಕಿಂಗ್ ಕಂಪನಿಗೆ ವರ್ಕ್ ಮಾಡ್ತಾಯಿದ್ದೀನಿ ಅಂತಂತಂದ್ರೂ ನಿಮಗೆ ಡೈಲಿ ಏನಿಲ್ಲ ಅಂತಂದರೂ ನೀವು 1700 ಕ್ಯಾಲೋರೀಸ್ ತಿಂದರೆ ಸಾಕು. ನಿಮ್ಮ ಫ್ಯಾಟ್ ಅನ್ನೋದು ಬೇಗನೆ ಬರ್ನ್ ಆಗುತ್ತೆ. ಓಕೆನಾ, ಏನೇನು ತಿನ್ನಬೇಕಪ್ಪ ಅಂತಂತಂದರೆ ಮೇನ್ ಇಂಪಾರ್ಟೆಂಟಾಗಿ ನೀವು ಅಥವಾ ವರ್ಕೌಟ್ ಮಾಡ್ತಾಯಿದ್ದೀನಿ ಅಂತಂದರೆ ಮೇನ್ ಇಂಪಾರ್ಟೆಂಟಾಗಿ ನಿಮ್ಮ ವೇಟಿಗೆ ತಕ್ಕಂತೆ ನಿಮ್ಮ ವೇಸ್ಟು ಮಿನಿಮಮ್ ಏನಿಲ್ಲ ಅಂದರೂ ಒಂದು 80 kg ಇರುತ್ತೆ ಅಂದ್ಕೊಳ್ಳಿ. 80 × 2 ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ ಎಷ್ಟು ಬರುತ್ತೆ ಅಷ್ಟು ಪ್ರೋಟೀನ್ ನೀವು ಡೈಲಿ ತಿಂದರೆ ಸಾಕು. ಆರಾಮಾಗಿ ನಿಮ್ಮ ಮಸಲಿಗೆ ಏನಾಗುತ್ತೆ, ನಿಮ್ಮ ಫ್ಯಾಟ್ ಅನ್ನೋದು ರಿಡ್ಯೂಸ್ ಆಗುತ್ತೆ. ಓಕೆ, ಇಷ್ಟೇ ಸಿಂಪಲಾಗಿ ಇಷ್ಟೇ ಇರೋದು. ನಿಮ್ಮ ವೇಟಿಗಿಂತ ನೀವೇನು ಕ್ಯಾಲೋರೀಸ್ ಜಾಸ್ತಿ ತಿಂತಾಯಿದ್ದೀರ ಅದನ್ನು ಡೆಫಿಸಿಟ್ ಅಂದರೆ ಕಟ್ ಮಾಡಿಬಿಟ್ಟು ಕಡಿಮೆ ಕ್ಯಾಲೋರೀಸ್ನ ತಿನ್ನೋದು, ಪ್ರೋಟೀನ್ ಜಾಸ್ತಿ ಮಾಡೋದು. ಇಷ್ಟು ತಿಂದರೆ ನಿಮ್ಮ ಮಸಲ್ಗೆ ಏನಾಗುತ್ತೆ, ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಓಕೆನಾ, ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಫಿಟ್ ಆ್ಯಂಡ್ ಟ್ರಾವೆಲ್ ಕನ್ನಡ ಅಂತಂದು ಹೇಳ್ಬಿಟ್ಟು ಇದೆ ನನ್ನ ಅಕೌಂಟು. ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ತುಂಬಾ ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ನೋಡಿಬಿಟ್ಟು ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಸರ್ಕಲ್ ಏನಿದೆಯಲ್ಲ ಸರೌಂಡಿಂಗು ಅವ್ರಿಗೂ ಶೇರ್ ಮಾಡಿ ವಿಡಿಯೋನ. ಅವ್ರಿಗೂ ಒಂದು ಸ್ವಲ್ಪ ತಿಳ್ಕೊಳ್ಳಿ, ಅವರು ಒಂದು ಸ್ವಲ್ಪ ನಾಲೆಡ್ಜ್ ತಿಳ್ಕೊಂಬಿಟ್ಟು ಅವರು ಏನಾದರೂ ವೆಯ್ಟ್ ಲಾಸ್ ಮಾಡಬೇಕಾಗಿದ್ದಿದ್ರೆ, ವೆಯ್ಟ್ ಗೇನ್ ಮಾಡಬೇಕಾಗಿದ್ದಿದ್ರೆ ಅವರೂ ಸ್ವಲ್ಪ ತಿಳ್ಕೊಂಬಿಟ್ಟು ಅವರೂ ಮಾಡ್ತಾರೆ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ.